ಚಂದನ್ ಶೆಟ್ಟಿ ನಿವೇದಿತಾ ಗೌಡ ಡಿವೋರ್ಸ್ ಆದ ಮೇಲೆ ಇವರಿಬ್ಬರ ಬಗ್ಗೆ ಸಾಕಷ್ಟು ಚರ್ಚೆಗಳಂತೂ ಓಡಾಡಿದ್ವು. ಯಾಕೆ ಡಿವೋರ್ಸ್ ಆಯಿತು, ಹೇಗೆ ಡಿವೋರ್ಸ್ ಆಯಿತು, ಡಿವೋರ್ಸ್ ಆಗಬಾರ್ದಿತ್ತು, ಈ ಎಲ್ಲ ಚರ್ಚೆಗಳ ನಡುವೆ ಫೈನಲಿ ಇಬ್ರು ಡಿವೋರ್ಸ್ ಅಂತೂ ಆಗೇ ಹೋಯಿತು. ಇದೀಗ ಇನ್ನೊಂದು ಮದುವೆ ಯಾವಾಗ ಅನ್ನುವಂಥ ಪ್ರಶ್ನೆ ಇಬ್ಬರಿಗೂ ಕೂಡ ಎದುರಾಗಿತ್ತು. ಆಲ್ರೆಡಿ ನಿವೇದಿತಾ ಕೂಡ ಈ ಹಿಂದೆ ನ್ಯೂ ಇಯರ್ ಸೆಲೆಬ್ರೇಷನ್ ಸಂದರ್ಭದಲ್ಲಿ ಯಾವುದೋ ಹುಡುಗನ ಜೊತೆಗೆ ಫೋಟೋ ಹಾಕಿದ್ದನ್ನು ನೋಡಿ ಇವರೇ ಅವರ ಬಾಯ್ ಫ್ರೆಂಡು ಅಂತ ತುಂಬ ಜನ ಟ್ರೋಲ್ ಮಾಡಿದ್ದು ಕೂಡ ಇದೆ. ಆದರೆ ಅದು ಯಾವುದಕ್ಕೂ ತಲೆ ಕೆಡಿಸಿಕೊಳ್ಳದಂಥ ನಿವೇದಿತಾ ಯಾವ ವಿಚಾರದ ಬಗ್ಗೆನೂ ಕ್ಲಾರಿಟಿನೂ ಕೊಡಲಿಲ್ಲ. ಆದರೆ ಇಬ್ರು ಬೇರೆ ಮದುವೆ ಆಗ್ತಾರೆ ಅನ್ನೋದ್ರ ಬಗ್ಗೆ ಕ್ಲಾರಿಟಿ ಇದೆ. ಯಾಕಂದರೆ ಚಂದನ್ಗೆ ಈ ಪ್ರಶ್ನೆಗಳು ಎದುರಾದಾಗ ಇಲ್ಲ ಮದುವೆ ಅಂತೂ ಆಗ್ತೀನಿ, ಅದೇ ಸ್ವಲ್ಪ ಸಮಯ ಬೇಕಾಗುತ್ತೆ ಅನ್ನೋದನ್ನ ಹೇಳಿದರು. ಆದರೆ ಇದೀಗ ನಮ್ಮ ಚಂದನ್ನು ಇನ್ನೊಂದು ಲವ್ವಲ್ಲಿ ಬಿದ್ದಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಇಬ್ರು ಕದ್ದು ಮುಚ್ಚಿ ಓಡಾಡ್ತಾ ಇದ್ದು ಇದು ಗಾಸಿಪ್ ಅಲ್ಲ, ಟ್ರೂ ಅನ್ನೋದು ಅನೇಕರಿಗೆ ಕನ್ಫರ್ಮೂ ಆಗಿದೆ. ಹೌದು, ಚಂದನ್ ಶೆಟ್ಟಿ ಆಲ್ರೆಡಿ ಪ್ರೀತಿಯಲ್ಲಿ ನೋವು ತಿಂದಿದ್ದಾರೆ, ಸಿಕ್ಕಾಬಟ್ಟೆ ಅನುಭವಿಸ್ಬಿಟ್ಟಿದ್ದಾರೆ. ಡಿವೋರ್ಸ್ ಆದಮೇಲಂತೂ ಚಂದನ್ ಎಲ್ಲೋ ಒಂದು ಕಡೆಯಲ್ಲಿ ಸೈಲೆಂಟ್ ಆಗಿಬಿಡ್ತಾರೇನೋ ಅಂತ ಅಂದ್ಕೊಳ್ಳಲಾಗಿತ್ತು. ಆದರೆ ಕಮ್ ಬ್ಯಾಕ್ ಮಾಡಿದ್ರು. ತನಗೆ ಬೇಕಾಗಿರೋ ರೀತಿಯಲ್ಲಿ ಹುಡುಗಿ ಬೇಕು ಅಂತ ಹುಡುಕ್ತಾ ಇದ್ರು. ಮದುವೆ ಬಗ್ಗೆ ಸಾಕಷ್ಟು ರೀತಿಯಾದಂಥ ಕನಸನ್ನು ಕಂಡಿದ್ದಂಥ ಚಂದನ್ಗೆ ಹೀಗೆ ಮದುವೆ ಆಗಬೇಕು, ಹಾಗೇ ಮದುವೆ ಆಗಬೇಕು, ಹೆಂಡತಿನ ಹೀಗೆ ನೋಡ್ಕೊಳ್ಬೇಕು, ಈ ಎಲ್ಲ ಆಸೆ ಆಕಾಂಕ್ಷೆಗಳು ಕೂಡ ಇದ್ವು. ಆದರೆ ತಾನು ಅಂದ್ಕೊಂಡಂಗೆ ಬದುಕೋದಕ್ಕೆ ಸಾಧ್ಯ ಆಗಿರಲಿಲ್ಲ. ಪ್ರೀತಿಸಿ ಕೋಟಿ ಕೋಟಿ ಖರ್ಚು ಮಾಡಿ ಮದುವೆ ಆದ್ರೂ ಕೂಡ ನಿವೇದಿತಾ ಬಹು ವರ್ಷಗಳ ಕಾಲ ಚಂದನ್ ಜೊತೆಗೆ ಜೀವನ ಮಾಡಲೇ ಇಲ್ಲ. ಎಷ್ಟೇ ಹೊಂದ್ಕೊಂಡು ಹೋಗಬೇಕು ಅಂತ ಅಂದರೂ ಅದು ಕಷ್ಟನೇ ಆಗೋಯ್ತು. ಬದುಕೋದಕ್ಕೆ ಸಾಧ್ಯ ಇಲ್ಲ ಒಟ್ಟಿಗೆ ಅಂತ ಅಂದಮೇಲೆ ಇಬ್ಬರು ಡಿವೋರ್ಸ್ ಆಗಿದ್ದಾರೆ. ಸೊ ಸಾಮಾನ್ಯವಾಗಿ ಒಂದು ಡಿವೋರ್ಸ್ ಆದರೆ ಅಥವಾ ಒಂದು ಬ್ರೇಕಪ್ ಆದರೆ ಹೆಣ್ಣು ಮಕ್ಕಳು ಎಷ್ಟು ನೋವು ಅನುಭವಿಸ್ತಾರೋ ಅದಕ್ಕಿಂತ ದುಪ್ಪಟ್ಟು ಗಂಡು ಮಕ್ಕಳು ಕೂಡ ಅನುಭವಿಸ್ತಾರೆ. ಅದನ್ನು ತೋರಿಸ್ಕೊಳ್ಳೋದಕ್ಕೆ ಎಕ್ಸ್ಪ್ರೆಸ್ ಮಾಡೋದಕ್ಕೆ ಬರಲ್ಲ ಅಂತ ಹೇಳ್ತಾರೆ. ಸೊ ಅದೇ ನೋವಿನಲ್ಲಿ ಬೇಸರದಲ್ಲಿ ಇದ್ದಂಥ ಚಂದನ್ ಒಂದೊಳ್ಳೆ ಪ್ರೀತಿ ಕೊಡುವಂಥ ಹುಡುಗಿಗಾಗಿ ಹುಡುಕ್ತಾ ಇದ್ರು ಅನ್ನೋದಂತೂ ಕನ್ಫರ್ಮು. ಆ ಪ್ರೀತಿ ಫೈನಲಿ ಸಿಕ್ಕಿರುವಂಥ ಹಿನ್ನೆಲೆಯಲ್ಲಿ ಇದೀಗ ಮತ್ತೊಮ್ಮೆ ಚಂದನ್ ಪ್ರೀತಿಯಲ್ಲಿ ಬಿದ್ದಿದ್ದಾರೆ. ಹಾಗಿದ್ರೆ ಆ ಹುಡುಗಿ ಯಾರು? ಚಂದನ್ ಇಷ್ಟಪಡ್ತಿರುವಂಥ ಹುಡುಗಿ ಏನು ಮಾಡ್ತಾ ಇದ್ದಾರೆ, ಎಲ್ಲಿದ್ದಾರೆ, ಹೇಗಿದ್ದಾರೆ? ನಿವೇದಿತನಿಗಿಂತ ಚೆನ್ನಾಗಿದ್ದಾರಾ, ಚೆನ್ನಾಗಿಲ್ವಾ? ಈ ವರ್ಷನೇ ಮದುವೆನಾ, ಮುಂದಿನ ವರ್ಷ ಮದುವೆನಾ, ಇನ್ನೊಂದು ಸ್ವಲ್ಪ ವರ್ಷ ಡೇಟ್ ಮಾಡ್ತಾರ? ಈ ಎಲ್ಲ ಪ್ರಶ್ನೆಗಳು ಸಹಜವಾಗಿ ಅವರ ಅಭಿಮಾನಿಗಳನ್ನು ಕಾಡೋದಕ್ಕೆ ಶುರುವಾಗಿದೆ. ಹಾಗಿದ್ರೆ ಅದೆಲ್ಲವನ್ನ ಕೂಡ ಈ ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ಹೇಳ್ತಾ ಹೋಗ್ತೀವಿ. ಆದರೆ ಇಲ್ಲಿವರೆಗೂ ನಿಮ್ಮ ಮೆಗಾ ಸುದ್ದಿಯನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಹೆಚ್ಚಿನ ಮಾಹಿತಿಗಾಗಿ ಬೆಲ್ ಐಕಾನ್ ಪ್ರೆಸ್ ಮಾಡೋದನ್ನು ಮರಿಲೇಬೇಡಿ. ಎಸ್, ಚಂದನ್ ಶೆಟ್ಟಿ ಒಳ್ಳೆ ಹುಡುಗ ಅನ್ನೋದು ನಿವೇದಿತಾ ಡಿವೋರ್ಸ್ ಆದಮೇಲೆ ತುಂಬ ಜನ ಹೇಳ್ತಾರೋ ಮಾತು. ಯಾಕಂದರೆ ಎಲ್ಲವನ್ನ ಸಹಿಸ್ಕೊಂಡಿರುವ ಈ ಹುಡುಗ ತಾನಾಯಿತು, ತನ್ನ ಕೆಲಸ ಆಯಿತು ಅಂತ ಇದ್ದಾರೆ. ಎಲ್ಲೂ ಯಾವತ್ತೂ ತನ್ನ ಮಾಜಿ ಹೆಂಡತಿ ಬಗ್ಗೆ ಕೆಟ್ಟದಾಗಿ ಕಮೆಂಟ್ ಮಾಡಲಿಲ್ಲ, ಮಾತು ಆಡಲಿಲ್ಲ. ತುಂಬ ನೀಟಾಗಿ ಮಾಜಿ ಹೆಂಡತಿಯನ್ನು ಬೀಳ್ಕೊಡುಗೆ ಮಾಡಿಕೊಟ್ರು. ಎಲ್ಲೂ ಯಾವ ಮಾಧ್ಯಮಗಳ ಮುಂದೆ ಬಾಯಿಗೆ ಬಂದಾಗ ಮಾತಾಡಲಿಲ್ಲ. ಅವಳು ಸರಿ ಇಲ್ಲ, ಹಂಗಿರೋ ಬಟ್ಟೆ ಹಾಕ್ತಾಳೆ, ಹಿಂಗಿರೋ ಬಟ್ಟೆ ಹಾಕ್ತಾಳೆ, ಅವಳು ಅಂಥವಳು, ಇವಳು ಇಂಥವಳು, ಯಾವುದನ್ನು ಮಾತಾಡಲಿಲ್ಲ. ಅವ್ರಿಗೂ ಒಂದು ಪರ್ಸ್ನಲ್ ಲೈಫ್ ಇರುತ್ತೆ, ನಾವಿಬ್ಬರು ತುಂಬ ಚೆನ್ನಾಗಿದ್ವಿ, ಫ್ರೆಂಡ್ ಥರ ಇದ್ವಿ ಅಂತ ಕೊನೆಯವರೆಗೂ ಕೂಡ ಆಕೆಗೆ ಕಾವಲಾಗಿ ನಿಂತು ಡಿವೋರ್ಸನ್ನು ಕೊಟ್ಟಿದ್ರು. ಇದು ನೋಡಿದವರು ನಿಜವಾಗ್ಲೂ ನಿವೇದಿತಾ ಪುಣ್ಯ ಮಾಡಿದ್ರು. ಆದರೆ ಈ ಥರದ ಹುಡುಗನಿಗೆ ಡಿವೋರ್ಸ್ ಕೊಡೋದಕ್ಕೆ ಕಾರಣ ಏನು ಅನ್ನೋದು ಮಾತ್ರ ಗೊತ್ತಿಲ್ಲ. ಇಂಥ ಒಳ್ಳೆ ಹುಡುಗನನ್ನು ಬಿಟ್ಟು ಹೋಗ್ತಾ ಇದ್ದಾರಲ್ಲ, ಇವರಿಗೆ ಯಾವ ಥರದ ಹುಡುಗ ಬೇಕೋ ಗೊತ್ತಿಲ್ಲ ಅಂತ ಟ್ರೋಲ್ ಮಾಡಿದ್ದು ಕೂಡ ಇದೆ. ಅದಾದಮೇಲೆ ಚಂದನ್ ತಾವಾಯಿತು, ತಮ್ಮ ಕೆಲಸ ಆಯಿತು ಅಂತ ಬ್ಯುಸಿ ಇದ್ರೂ ಕೂಡ ಇತ್ತೀಚೆಗೆ ಒಂದು ಹುಡುಗಿ ಜೊತೆಗೆ ಓಡಾಡೋದಕ್ಕೆ ಶುರು ಮಾಡಿದ್ದಾರೆ. ಅಲ್ಲಿ ಡಿನ್ನರು, ಇಲ್ಲಿ ಡಿನ್ನರು, ಆ ಪಾರ್ಟಿ, ಈ ಪಾರ್ಟಿ ಅಂತ ಇಬ್ಬರು ಒಟ್ಟೊಟ್ಟಿಗೆ ಇರೋದ್ರ ಜೊತೆಗೆ ಅವರಿಬ್ಬರ ಸ್ಟೇಟಸ್ಗಳು, ಅವರಿಬ್ಬರ ಸ್ಟೋರೀಸ್ಗಳು ಒಂದನ್ನು ಹೇಳ್ತಾ ಇದೆ. ಅದೇನು ಅಂತ ಅಂದರೆ ಇಬ್ಬರು ಪ್ರೀತಿಯಲ್ಲಿ ಬಿದ್ದಿದ್ದಾರೆ ಅಂತ. ಹೌದು, ಚಂದನ್ ಈ ಹಿಂದೆ ಕೂಡ ಹೇಳಿದರು, ನಮ್ಮ ಮನೆಯಲ್ಲಿ ತೋರಿಸೋರನ್ನ ಮದುವೆ ಆಗಬೇಕು ಅಂದ್ಕೊಂಡಿದ್ದೀನಿ, ಅಪ್ಪ ಅಮ್ಮಂಗೆ ಅಡ್ಜಸ್ಟ್ ಆಗೋ ಥರದೊಂದು ಮದುವೆ ಆಗಬೇಕು ಅಂತ ಅಂದ್ಕೊಂಡಿದ್ದೀನಿ ಅಂತ. ಅದು ಇದೇ ಹುಡುಗಿ ಇರಬಹುದು ಅಂತ ಕನ್ಫರ್ಮ್ ಮಾಡಲಾಗ್ತಾ ಇದೆ. ಹೌದು, ಕಾಟನ್ ಕ್ಯಾಂಡಿ ಅನ್ನುವಂಥ ಒಂದು ಆಲ್ಬಮ್ ಸಾಂಗನ್ನು ಇತ್ತೀಚೆಗೆ ಚಂದನ್ ರಿಲೀಸ್ ಮಾಡಿದರು. ಈ ಸಾಂಗ್ ಸಿಕ್ಕಾಬಟ್ಟೆ ಹಿಟ್ ಆಗಿತ್ತು. ಪ್ರತಿ ವರ್ಷ ಪಾರ್ಟಿ ಸಾಂಗ್ನಂತೆ ಈ ಬಾರಿ ಕಾಟನ್ ಕ್ಯಾಂಡಿ ಸಾಂಗ್ ಬಂದಿತ್ತು. ಈ ಸಾಂಗ್ ಈಗಾಗಲೇ ಹಲವಾರು ಮಿಲಿಯನ್ಸ್ ಗಟ್ಟಲೆ ವ್ಯೂಸನ್ನು ಪಡ್ಕೊಂಡಿದೆ. ಈ ಜೋಡಿ ಸೂಪರ್ ಡೂಪರ್ ಹಿಟ್ ಕೂಡ ಆಗ್ತಾ ಇದೆ. ಸೊ ಈ ಹಾಡಿಗೆ ಎಲ್ಲರೂ ಶಬಾಷ್ಗಿರಿ ಹೇಳ್ತಾ ಇದ್ದಾರೆ. ಇನ್ನು ಈ ಹಾಡಿಗೆ ಹೀರೋಯಿನ್ ಸೆಲೆಕ್ಷನ್ ಮಾಡಿದ್ದು ನಮ್ಮ ಚಂದನ್ನೇ. ಇನ್ಸ್ಟಾಗ್ರಾಮ್ನಲ್ಲಿ ನೋಡಿ ಇಷ್ಟಪಟ್ಟು ಮೆಸೇಜ್ ಮಾಡಿ ಈ ಹಾಡಿಗೆ ನೀವೇ ಸೂಟಬಲ್ ಆಗ್ತೀರಾ, ನೀವೇ ಬರಬೇಕು ಅಂತ ಕೇಳಿಕೊಂಡು ಅದಾದಮೇಲೆ ಈ ಹುಡುಗಿಯನ್ನು ಸೆಲೆಕ್ಟ್ ಮಾಡಿದರು. ಈಗ ಯಾಕೋ ನೋಡ್ತಾ ಇದ್ರೆ ಹಾಡು ಟ್ರೆಂಡಿಂಗ್ನಲ್ಲಿದೆ, ಹಾಡು ಸಕ್ಸಸ್ ಆಗ್ತಿದೆ, ಅದೇ ಹುಡುಗಿಯ ಕೈ ಹಿಡಿತಾ ಇದ್ದಾರೆ ಶಟ್ರು ಅನ್ನುವಂಥ ಚರ್ಚೆ ಕೂಡ ವೈರಲ್ ಆಗ್ತಾ ಇದೆ. ಹೌದು, ಮಾಡಲಿಂಗ್ ಕ್ಷೇತ್ರದಲ್ಲಿ ಇರುವಂಥ
ಮತ್ತು ರೀಲ್ಸ್ ಅನ್ನ ಮಾಡುವಂತ ಸುಷ್ಮಿತಾ ಕಾಟನ್ ಕ್ಯಾಂಡಿಯಲ್ಲಿ ಮಿಂಚಿದ್ರು. ಕರ್ಲಿ ಹೇರ್ ಅನ್ನ ಬಿಟ್ಕೊಂಡು ಪಡ್ಡೆ ಹುಡುಗರ ನಿದ್ದೆಯನ್ನ ಕೆಡಿಸಿದ್ರು. ಇದೇ ಸುಷ್ಮಿತಾ ಜೊತೆಗೆ ಇದೀಗ ಚಂದನ್ ಲವ್ ಅಲ್ಲಿ ಬಿದ್ದಿದ್ದಾರೆ ಅನ್ನುವಂತ ಸುದ್ದಿ ಸ್ಯಾಂಡಲ್ವುಡ್ ನ ತುಂಬಾ ಗುಸುಗುಸು ಪಿಸುಪಿಸು ಕೇಳಿ ಬರ್ತಾ ಇದೆ. ಸುಷ್ಮಿತಾರನ್ನ ಬಹುದಿನಗಳಿಂದ ನೋಡ್ತಾ ಇರೋದ್ರಿಂದ ಅದು ಕೂಡ ಚಂದನ್ ಅವರು ಎಮೋಷನಲಿ ಬ್ರೇಕ್ ಡೌನ್ ಆಗಿದ್ದಾಗ, ಭಾವನಾತ್ಮಕವಾಗಿ ಕುಗ್ಗಿ ಹೋಗಿದ್ದಾಗ್ಲೇನೆ ಈ ಕಾಟನ್ ಕ್ಯಾಂಡಿ ಕೂಡ ಶೂಟಿಂಗ್ ಆಗಿದ್ದು. ಈ ಸಂದರ್ಭದಲ್ಲಿ ಇಬ್ಬರ ನಡುವೆ ಒಂದೊಳ್ಳೆ ಬಾಂಡಿಂಗ್ ಬೆಳೆದಿದೆ. ಚಂದನ್ ನಿವೇದಿತನಿಂದ ಡಿಸ್ಟರ್ಬ್ ಆದಂಥ ಸಂದರ್ಭದಲ್ಲಿ, ಆ ಫೀಲಿಂಗ್ ಇಂದ ಡಿಸ್ಟರ್ಬ್ ಆದಂಥ ಸಂದರ್ಭದಲ್ಲಿ ಒಂದು ಎಮೋಷನಲಿ ಸ್ಟ್ರಾಂಗ್ ಆಗಿ ನಿಂತಿದ್ದು ಸುಷ್ಮಿತಾ, ಜೊತೆಗಿದ್ದು ಸುಷ್ಮಿತಾ, ಎಲ್ಲ ಕಷ್ಟಗಳನ್ನ ಕೇಳಿದ್ದು ಸುಷ್ಮಿತಾ. ಹಾಗಾಗಿ ಸುಷ್ಮಿತಾ ಜೊತೆಗೆ ಒಂದು ಕ್ಲೋಸ್ ರಿಲೇಶನ್ಶಿಪ್ ಅನ್ನೋದು ಚಂದನ್ಗೆ ಬೆಳೆದಿತ್ತು. ಅದು ಹೋಗ್ತಾ 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 ಸ್ನೇಹ ಆಗಿದೆ. ಜೊತೆಗಿಬ್ರು ಓಡಾಡ್ತಾ ಇದ್ದಾರೆ, ಒಬ್ರನ್ನೊಬ್ರು ಅರ್ಥ ಮಾಡ್ಕೊಳ್ಳುವ ಪ್ರಯತ್ನ ಮಾಡ್ತಾ ಇದ್ದಾರೆ. ಆ ಕಾರಣಕ್ಕಾಗಿ ಚಂದನ್ ಈಗ ಸುಷ್ಮಿತಾನ ಮದುವೆ ಆಗ್ತಾರೆ ಅನ್ನುವಂಥ ಸುದ್ದಿ ಸಿಕ್ಕಾಬಟ್ಟೆ ವೈರಲ್ ಆಗ್ತಾ ಇದೆ. ಇನ್ನು ಸುಷ್ಮಿತಾ ಮತ್ತು ಚಂದನ್ ಕೂಡ ಇಬ್ರು ಎಲ್ಲೇ ಹೋದ್ರೂ ಒಟ್ಟಿಗೆ ಹೋಗ್ತಾ ಇದ್ದಾರೆ. ಕೆಲವು ದಿನಗಳ ಹಿಂದೆ ಸುಷ್ಮಿತಾ ಒಂದು ಸ್ಟೋರಿ ಹಾಕಿದ್ರು. ಮೈ ತುಂಬ ಬಟ್ಟೆ ಹಾಕೋದು ಒಳ್ಳೆ ಸಂಸ್ಕೃತಿ, ನಾವು ಬ್ಯೂಟಿ ತೋರಿಸ್ಬೇಕು ಅಂತಂದ್ರೆ ಅರ್ಧಂಬರ್ಧ ಬಟ್ಟೆ ಹಾಕೋದಲ್ಲ ಅಂತ ನಿವೇದಿತಂಗೆ ಟಾಂಟ್ ಮಾಡಿ ಒಂದು ಸ್ಟೇಟಸ್ ಅನ್ನ ಹಾಕಿದ್ರು. ಆ ಸ್ಟೋರಿಯನ್ನ ಚಂದನ್ ಕೂಡ ಶೇರ್ ಮಾಡಿದ್ರು. ಅದಾದ್ಮೇಲೆ ಒಂದಷ್ಟು ಟ್ರೋಲ್ ಪೇಜಸ್ಗಳು ಅದನ್ನ ಟ್ರೋಲ್ ಮಾಡಿತ್ತು. ಅಣ್ಣ ಯಾರಿಗೆ ಟಾಂಟ್ ಮಾಡ್ತಿದ್ದಾರೆ ಅಂತ ಗೊತ್ತಾಯ್ತಾ ಅಂತ. ಅದು ಸುಷ್ಮಿತಾ ಆ ಥರ ಹಾಕಿದ್ದಕ್ಕೂ ಚಂದನ್ ಆ ಥರ ಶೇರ್ ಮಾಡಿದ್ದಕ್ಕೂ ಇಬ್ರು ಸೇರ್ಕೊಂಡು ನಿವೇದಿತಂಗೆ ಟಾಂಟ್ ಮಾಡ್ತಿದ್ದಾರೆ ಅನ್ನೋದು ಗೊತ್ತಾಗಿತ್ತು. ಎಲ್ಲೋ ಒಂದು ಕಡೆಯಲ್ಲಿ ನೊಂದು ಬೆಂದು ಹೋಗಿರುವಂಥ ಜೀವಕ್ಕೆ ಮತ್ತೆ ಪ್ರೀತಿಯ ನೀರೆರೆದು ಚಂದನ್ ಜೀವನವನ್ನ ಬೆಳಗೋದಕ್ಕೆ ಸುಷ್ಮಿತಾ ಬಂದಿದ್ದಾರೆ ಅಂತ ಇದೀಗ ಚಂದನ್ ಫ್ಯಾನ್ಸ್ ಹೇಳ್ತಾ ಇದ್ದಾರೆ. ಮತ್ತು ಇವರಿಬ್ಬರ ಜೋಡಿ ಕೂಡ ಮುದ್ದಾಗಿದೆ. ಕೆಲವರಂತೂ ಸಿಕ್ಕಾಪಟ್ಟೆ ಕಾಲು ಎಳಿತಿದ್ದಾರೆ. ಹಾಗೆ ನೋಡಿದ್ರೆ ನಿವೇದಿತಂಗಿಂತ ಸುಷ್ಮಿತಾ ಸಿಕ್ಕಾಪಟ್ಟೆ ಚೆನ್ನಾಗಿದ್ದಾರೆ, ನ್ಯಾಚುರಲ್ ಬ್ಯೂಟಿ ಇದ್ದಾರೆ. ನಿಮ್ಮಿಬ್ಬರ ಪೇರ್ ಕೂಡ ಚೆನ್ನಾಗಿದೆ, ಆದಷ್ಟು ಬೇಗ ಮದುವೆ ಆಗಿ ಜೀವನದಲ್ಲಿ ಸೆಟ್ಲ್ ಆಗಿ ಅಂತ ಹೇಳ್ತಾ ಇದ್ದಾರೆ. ಈ ಹಿಂದೆ ಒಂದು ಕಾರ್ಯಕ್ರಮದಲ್ಲಿ ಚಂದನ್ ಶೆಟ್ಟಿ ಹೋದಾಗ ಒಬ್ಬ ವಯಸ್ಸಾದಂಥ ಅಜ್ಜಿ, ನೀನು ತುಂಬ ಚೆನ್ನಾಗಿದ್ಯಪ್ಪ, ತುಂಬ ಒಳ್ಳೆ ಹುಡುಗ, ನೀನು ಮದುವೆ ಆಗಲೇಬೇಕು, ಆದಷ್ಟು ಬೇಗ ಇನ್ನೊಂದು ಮದುವೆ ಆಗು ಅನ್ನುವಂಥ ಬೇಡಿಕೆಯನ್ನು ಇಟ್ಟಿದ್ರು. ಇದೆಲ್ಲದರ ಬೆನ್ನಲ್ಲೇ ಚಂದನ್ ಮತ್ತು ಸುಷ್ಮಿತಾ ಕ್ಲೋಸ್ ಆಗಿರುವಂಥ ಫೋಟೋಸ್ಗಳು, ವಿಡಿಯೋಸ್ಗಳು ಸಾಮಾಜಿಕ ಜಾಲತಾಣಗಳಲ್ಲಿ ವೈರಲ್ ಆಗ್ತಾ ಇದ್ದು, ಇವರಿಬ್ಬರ ಪೇರ್ ಕೂಡ ಚೆನ್ನಾಗಿದ್ದು ಇವರಿಬ್ರು ಒಂದಾಗಲಿ ಅಂತ ಕೆಲವರು ಕೇಳ್ಕೊಳ್ತಾ ಇದ್ದಾರೆ. ಈ ಬಗ್ಗೆ ಚಂದನ್ ಆಗಲಿ ಸುಷ್ಮಿತಾ ಆಗಲಿ ಕ್ಲಾರಿಟಿ ಅಂತೂ ಕೊಟ್ಟಿಲ್ಲ. ಆದರೆ ಈ ಸುದ್ದಿ ಸಿಕ್ಕಾಬಟ್ಟೆ ವೈರಲ್ ಆಗಿರೋದಂತೂ ಸದ್ಯದಲ್ಲೇ ಅನೌನ್ಸ್ ಮಾಡ್ತಾರೋ ಅಥವಾ ಇದು ಜಸ್ಟ್ ಗಾಸಿಪು, ಮದುವೆ ಆದರೆ ಚೆನ್ನಾಗಿರಲ್ವೋ ಅನ್ನೋದ್ರ ಬಗ್ಗೆ ಚರ್ಚೆ ಆಗ್ತಿದೆ. ಇವರಿಬ್ಬರ ಜೋಡಿ ಬಗ್ಗೆ ನಿಮ್ಗೇನು ಅನಿಸ್ತು? ಚಂದನ್ ಮತ್ತೆ ಮದುವೆ ಆಗಬೇಕು ಅಥವಾ ಹೀಗಿರೋದು ಬೆಟರಾ? ಈ ಬಗ್ಗೆ ನೀವು ಕೂಡ ಕಮೆಂಟ್ ಮಾಡಿ ನಿಮ್ಮ ಅನಿಸಿಕೆಯನ್ನು ತಿಳಿಸಬಹುದು.